In the name of Jesus, Happy New Year, my dear brothers and sisters and friends. ಎಲ್ಲರಿಗೂ ಹೊಸ ವರ್ಷ ನೋಡಲು ತುಂಬ ಆಸೆ ಮತ್ತು ಸಂತೋಷವಲ್ಲವೇ? ಇಂದು ನೀವೆಲ್ಲರೂ ಹಾಗೆಯೇ ಸಂತೋಷಪಟ್ಟಿದ್ದೀರಾ ಅಲ್ಲವೇ? ಪ್ರೀತಿಯ ದೇವರ ಮಕ್ಕಳೇ, ಹೌದು, ನಮಗೆಲ್ಲರಿಗೂ ತುಂಬ ಸಂತೋಷವಾಗಿದೆ, ಈವನ್ ನನಗೂ ಕೂಡ. ಮತ್ತೊಮ್ಮೆ ನಿಮಗೆಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. ಇಂದು ಹಗಲಿನಲ್ಲಿ ನಾವು ಹೊಸ ವರ್ಷವನ್ನು ಸಂತೋಷದಿಂದ ಆಚರಿಸಿ ರಾತ್ರಿಯನ್ನು ನೋಡಲು ಮತ್ತು ಯೇಸುವಿನ ಜೊತೆ ಕಾಲ ಕಳೆಯಲು ಬಂದಿದ್ದೇವೆ. ಇಂದು ಹಗಲಿನಲ್ಲಿ ಏನಾದರೂ ತಪ್ಪು ಮಾಡಿದ್ದೇ ಆಗಿದ್ದಲ್ಲಿ ಯೇಸು ಕ್ರಿಸ್ತರ ಬಳಿ ಕ್ಷಮೆಯಾಚಿಸೋಣ ಮತ್ತು ಇನ್ನು ಮುಂದೆ ಹಳೆಯ ಸ್ವಭಾವ ಮಾಡದೆ ಈ ಹೊಸ ವರ್ಷದಿಂದ ತಪ್ಪು ಮಾಡದೆ ಯೇಸುವಿನ ಮಕ್ಕಳಾಗಿ ಯೇಸುವಿನ ರೀತಿ ಪರಿಶುದ್ಧರಾಗಿ ಜೀವಿಸೋಣ. ದೇವರ ಬಳಿ ಮತ್ತು ಅವರ ಕೈಯಲ್ಲಿ ನಮ್ಮನ್ನು ನಮ್ಮ ಕುಟುಂಬವನ್ನು ಒಪ್ಪಿಸೋಣ. ಕೀರ್ತನೆಗಳು 121 ಅಧ್ಯಾಯ 7ನೇ ವಾಕ್ಯದಲ್ಲಿ, ಕರ್ತರು ನಮ್ಮನ್ನು ಎಲ್ಲ ಕೇಡಿನಿಂದ ತಪ್ಪಿಸುವನು ಮತ್ತು ನಮ್ಮ ಪ್ರಾಣವನ್ನು ಕಾಯುವನು ಎಂಬುದಾಗಿ. ಇಂದು ರಾತ್ರಿಯಲ್ಲಿ ನಮಗೆ ದೇವರು ಹೇಳುವ ಮಾತು, ನಮ್ಮನ್ನು ಎಲ್ಲ ಕೇಡಿನಿಂದ ತಪ್ಪಿಸುವ ಮತ್ತು ನಮ್ಮ ಪ್ರಾಣವನ್ನು ಕಾಯುವನು ಆಗಿದ್ದೇನೆ ಎಂಬುದಾಗಿ ವಾಗ್ದಾನ ಮಾಡುತ್ತಾ ಇದ್ದಾರೆ ನಮ್ಮ ದೇವರು. ಈ ವಾಕ್ಯವನ್ನು ಪ್ರತಿದಿನ ಮತ್ತು ರಾತ್ರಿ ಹೇಳುತ್ತಾ ಈ ವಾಕ್ಯವನ್ನು ನಮ್ಮದಾಗಿಸಿಕೊಳ್ಳೋಣ ಪ್ರೀತಿಯ ದೇವರ ಮಕ್ಕಳೇ. ಏಕೆಂದರೆ ನಾವು ಯೇಸುವಿನ ಮಕ್ಕಳು. ನಮ್ಮ ಜೊತೆ ಅವರು ಇರುವಾಗ ಯಾವ ಭಯವೂ ಇರುವುದಿಲ್ಲ. ಈ ವರ್ಷ ಏನೆಲ್ಲ ನಡೆಯುತ್ತದೆ ಎಂದು ದೇವರಿಗೆ ಗೊತ್ತು. ಅವರು ತಿಳಿಸುತ್ತಾ ಇದ್ದಾರೆ. ರೋಮನ್ಸ್ 1ನೇ ಅಧ್ಯಾಯ 29ನೇ ವಚನದಿಂದ 32ನೇ ವಚನದವರೆಗೂ ಓದಿರಿ ಪ್ರಿಯರೇ. ಆದ್ದರಿಂದ ಈ ಮೇಲಿನ ವಚನವನ್ನು ನಮಗೆ ದೇವರು ಪ್ರಾಮಿಸ್ ಮಾಡಿದ್ದಾರೆ ಅಲ್ಲವೇ? ಈ ಪ್ರಾಮಿಸ್ ವಚನವನ್ನು ನೆರವೇರಬೇಕಾದರೆ ಪ್ರತಿಕ್ಷಣ ನಾವು ಈ ವಚನವನ್ನು ರಿಪೀಟ್ ಮಾಡುತ್ತಾ ಧೈರ್ಯದಿಂದ ಇರೋಣ. ಅವರು ನಮ್ಮ ಪ್ರಾಣವನ್ನು ಕಾಪಾಡುವವರು, ನಮ್ಮನ್ನು ಎಲ್ಲ ಕೆಡೆಯಿಂದ ತಪ್ಪಿಸುವವರು ಆಗಿದ್ದಾರೆ. ಇಂದು ರಾತ್ರಿ ನಾವು ದೇವರ ಬಳಿ ಪ್ರಾರ್ಥಿಸೋಣ ಮತ್ತು ಥ್ಯಾಂಕ್ ಯು ಲಾರ್ಡ್ ಜೀಸಸ್ ಕ್ರೈಸ್ಟ್, ನಮಗೆ ಹೊಸ ವರ್ಷವನ್ನು ನೋಡುವ ಭಾಗ್ಯ ಕೊಟ್ಟದಕ್ಕಾಗಿ ಮತ್ತು 2023ರಲ್ಲಿ ನಮ್ಮನ್ನು ಒಳ್ಳೆ ರೀತಿಯಾಗಿ ಕಾಪಾಡಿ ಎಲ್ಲ ಕೇಡಿಂದ ತಪ್ಪಿಸಿದಕ್ಕಾಗಿ ನಿಮಗೆ ಸ್ತೋತ್ರನ ಏಸಪ್ಪ. ಈ 2024ನೇ ವರ್ಷ ಕೂಡ ನಿಮ್ಮ ವಚನದ ಪ್ರಕಾರ ನಡೆಯುವುದಕ್ಕೆ ನಮಗೆ ನಿಮ್ಮ ಬೆಂಬಲ, ಪ್ರೀತಿ, ಬಲ ಬೇಕು. ನಿಮ್ಮ ರಕ್ತದಿಂದ ನಮ್ಮನ್ನು ಮರೆಮಾಚಿಕೊಳ್ಳಿ ದೇವರೇ. ಪ್ರೀತಿಯ ದೇವರ ಮಕ್ಕಳೇ, ಒಂದು ಕ್ಷಣ ನಾವು ಮೊಣಕಾಲೂರೋಣವೇ? ಕೈ ಎತ್ತಿ ಸ್ತುತಿಸೋಣ ಮತ್ತು ಪ್ರಾರ್ಥಿಸೋಣ ನಮ್ಮ ದೇವರಿಗೆ. ತಂದೆಯೇ, ಇಂದು ರಾತ್ರಿ ನೀವು ಕೊಟ್ಟಂತಹ ಒಳ್ಳೆಯ ವಾಗ್ದಾನಕ್ಕಾಗಿ ನಿಮಗೆ ಸ್ತುತಿ ಸ್ತೋತ್ರ ಸಲ್ಲಿಸುತ್ತೇವೆ. ಈ ವರ್ಷಕ್ಕಾಗಿ ನಾವು ನಿಮ್ಮನ್ನು ಸ್ತುತಿಸುತ್ತೇವೆ. ನಮ್ಮೊಂದಿಗೆ ಇದ್ದು ನಮ್ಮನ್ನು ಕಾಪಾಡುವುದಾಗಿ ಮಾತು ಕೊಟ್ಟದಕ್ಕಾಗಿ ಸ್ತೋತ್ರನಪ್ಪ. ಯಾವ ಕೇಡು ನಮ್ಮ ಹತ್ತಿರ ಬಾರದಂತೆ ಕೇಡುಗಳನ್ನು ಮಾಡುವಂತಹ ದುಷ್ಟ ಸೈತಾನಗಳಿಂದ ತಪ್ಪಿಸಿ ನಮ್ಮನ್ನು ಕಾಪಾಡಿ ನಡೆಸುವಂತಹ ಪ್ರೀತಿಗಾಗಿ ನಿಮಗೆ ಸ್ತೋತ್ರನಪ್ಪ. ನಮ್ಮ ಆತ್ಮವನ್ನು ಕಾಯುವಿರಿ. ಹೋಗುವಾಗಲೂ ಬರುವಾಗಲೂ ನಮ್ಮ ಪ್ರಯಾಣದಲ್ಲಿ ಹಾಗೂ ಇಂದು ರಾತ್ರಿ ಕಾಯುತ್ತೀರಿ. ಕೇಡುಗಳು, ಆಪತ್ತುಗಳು, ವ್ಯಾಧಿಗಳು, ಅಂಟುರೋಗಗಳು, ಯಾವುದೇ ಬಾಧೆಗಳು, ಕಳವಳಗಳು ಬಾರದಂತೆ ನೀವು ಕಾಪಾಡುವಿರಿ. ನಾವು ನಂಬುತ್ತೇವೆ. ನಿಮ್ಮ ಸುರಕ್ಷತೆ ಒಳಗೆ, ನಿಮ್ಮ ರಕ್ತದ ಒಳಗೆ ನಮ್ಮನ್ನು ಅರ್ಪಿಸಿಕೊಳ್ಳುತ್ತೇವೆ. ಯೇಸುವೆ, ನಿಮ್ಮ ನಾಮದಲ್ಲಿ ಇಂದು ನಾವು ಸುರಕ್ಷಿತವಾಗಿ ಇಂದು ರಾತ್ರಿ ನಾವು ಕಳೆಯುತ್ತೇವೆ. ಅದೇ ಪ್ರಕಾರ ಈ ಇಡೀ ವರ್ಷ ನಿಮ್ಮ ನಾಮದಲ್ಲಿ ಇರುತ್ತೇವೆ. ನಿಮ್ಮ ರಕ್ತದ ಕೋಟೆಯಲ್ಲಿ ನಾವು ಬಂದಿಯಾಗಿರುತ್ತೇವೆ ತಂದೆಯೇ. ಯೇಸು ಕ್ರಿಸ್ತ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ. ಆಮೇನ್, ಆಮೇನ್. ಥ್ಯಾಂಕ್ ಯು ಲಾರ್ಡ್ ಜೀಸಸ್ ಕ್ರೈಸ್ಟ್. I love you Jesus. I love you Holy Spirit. I love you God. Thank you angels.